ಆರ್ಜಿಯರ್ ಪಿಕ್ಚರ್ ನೋಡೋಣ. ಅಲ್ಲಿ ಒಂದು ಇಬ್ರು ಕಾಂಗ್ರೆಸ್ನವ್ರು ಇದ್ರು ಇರಬಹುದು. ಅಲ್ಲಿ ರಾಮ ಭಕ್ತರ ಯಾಕೋ ಬಂದ್ ಏನಿದೆ, ಕಾಂಗ್ರೆಸ್ನ ಹೋಗ್ಬಾರ್ದು ಅಂತಿದ್ಯಾ? ರಾಮ ಬಿಜೆಪಿ ಆಸ್ತಿನ ಅಥವಾ ಕಾಂಗ್ರೆಸ್ನ ಆಸ್ತಿನ? ರಾಮ ಒಂದು ಮಾಧ್ಯಮದ ಆಸ್ತಿನ? ಅಲ್ಲ. ನಾನು ರಾಮ ಆ ಒಂದು ಬಿಜೆಪಿ ರಾಮನು, ಕಾಂಗ್ರೆಸ್ ರಾಮನು, JDS ರಾಮನು ನಾಗೇಂದ್ರ ಶುರುವಲ್ಲಿ ಒಂದು ಪ್ರಶ್ನೆಗಳು ಕೇಳಿದ್ರಲ್ಲ, ಹಾಗಲ್ಲ. ರಾಮಾಯಣವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ರಾಜಕೀಯಕ್ಕೆ ಬರೋಣ. ನಾವು ರಾಮಾಯಣವನ್ನೇ ಅರ್ಥ ಮಾಡ್ಕೊಳ್ಳೋದವರು, ರಾಮನ ಬಗ್ಗೆನೇ ಅರ್ಥ ಮಾಡ್ಕೊಳ್ಳೋದವರು ಅದನ್ನೊಂದು ಬಿಜೆಪಿ ರಾಮ ಮಾಡಿದ್ದಾರೆ, ಒಬ್ಬ ಕಾಂಗ್ರೆಸ್ ರಾಮ ಮಾಡಿದ್ದಾರೆ, ಇನ್ನೊಬ್ರು ಮತ್ತೊಂದು ಮಾಡ್ತಾರೆ. ಹಾಗಲ್ಲ. ನಾಗೇಂದ್ರ, ರಾಮಾಯಣ ನಡೆದಿದ್ದು ಯಾವಾಗ? 7,000 ವರ್ಷಗಳ ಹಿಂದೆ, ಅಕಾರ್ಡಿಂಗ್ ಟು ಸಮ್ ರಿಸರ್ಚ್. ಕಥಾನಕದ ಕಾಲ ಅದು. ರಾಮಾಯಣದಲ್ಲಿ ಬರ್ದಂಗೆ ಆಯ್ತಾ ಅದು ಮಾತು ಬೇರೆ. ಸದ್ಯಕ್ಕೆ ಚಾಲ್ತಿ ಇರೋರು 300 ರಾಮಾಯಣಗಳಿದಾವೆ. ಅನೇಕ ರಾಮಾಯಣಗಳಲ್ಲಿ ರಾಮ ಹೀರೋ ಅಲ್ವೇ ಅಲ್ಲ, ರಾಮ ವಿಲನ್ನು. ಹೀಗಿರುವಾಗ ಒಂದೇ ವರ್ಷನ್ ರಾಮವನ್ನ, ಒಂದೇ ಒಂದು ಧರ್ಮದ ಒಂದು ಐಕಾನ್ ಅನ್ನೋ ಒಂದು ಅದೇ ಒಂದು ಸಂಕೇತವನ್ನು ಇಟ್ಕೊಂಡು ನಾವು ಹೋರಾಟ ಮಾಡೋದಿದೆಯಲ್ಲ, ಇದು ಒಳ್ಳೆ ರಾಜಕೀಯನೂ ಅಲ್ಲ, ಒಳ್ಳೆ ಚರ್ಚ್ ಒಳ್ಳೆ ಸಾಮಾಜಿಕ ಸಂವಾದನೂ ಅಲ್ಲ ಇದು. ಅಲ್ಲ ಬಸವರಾಜ, ನೋಡಿ ಒಂದು ಅನ್ಸೋದೆ ಅಂತಂದ್ರೆ, ಇವತ್ತು ನಾವು ನಿರಂತರವಾಗಿ ಅಯೋಧ್ಯೆ ವಿಚಾರವಾಗಿ ಸುದ್ದಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಲೈವ್ ಕವರೇಜ್ ಅನ್ನ ಮಾಡಿದ್ವಿ, ಮೆಗಾ ಕವರೇಜ್ ಅನ್ನ ಮಾಡಿದ್ವಿ. ಈ ರಾಮ ಮಂದಿರ ಉದ್ಘಾಟನೆಗೂ ಮುಂಚೆ ಕೊಟ್ಟಂತ ಹೇಳಿಕೆಗಳಿಗೂ ಕಾಂಗ್ರೆಸ್ ನಾಯಕರು ಈಗ ಕೊಡ್ತಾ ಇರುವಂತ ಹೇಳಿಕೆಗಳಿಗೂ ಏನ್ ಆಗ್ತಾ ಇದೆ ಗೊತ್ತಾಗ್ತಿಲ್ಲ. ಅವರಲ್ಲೇ ಗೊಂದಲ ಇದೆ. ನಾವು ಹೋಗಲ್ಲ ಅಂತಾರೆ, ಇವತ್ತು ನಾವು ದಲಿತರನ್ನ ರಾಮ ಮಂದಿರ ಕಳಿಸ್ಕೊಡ್ತೀವಿ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ. ಜೈ ಶ್ರೀರಾಮ್ ಅಂದ್ರೆ ಈಗ ಇಂಥ ಒಂದು ಹೇಳಿಕೆ ಯಾಕೆ ರಾಮ ಭಕ್ತರು ಅಂತ ಹೇಳಿ ಬಂದಾಗ ರಾಮ ಭಕ್ತರನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು ಅಂತಾನ ಅನ್ನೋ ಒಂದು ಪ್ರಶ್ನೆಗಳು ಮಾಡುತ್ತೆ. ವಿನಯ್ ಬಿದ್ರೆ ಅವರೇ, ಬಿಜೆಪಿ ರಾಮ ಅಂತೆ ಹೌದಾ ಸರ್? ರಾಮ ಮರ್ಯಾದಾ ಪುರುಷೋತ್ತಮ. ರಾಮ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರ ರಾಮ. ಅವನು ನನ್ನ ರಾಮನೂ ಹೌದು, ನಿಮ್ಮ ರಾಮನೂ ಹೌದು, ಎಲ್ಲರ ರಾಮನೂ ಹೌದು. ರಾಮ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ರಾಮ ಈ ನೆಲದ ಅಸ್ಮಿತೆಯ ಸಂಕೇತ. ಅವನು ಸಾಕಷ್ಟು ದೊಡ್ಡ ಉದಾತ್ತ ಚಿಂತನೆಗಳ ಗುಣಗಳ ಸಂಕೇತ. ಹಾಗಾಗಿ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ವಿಷಯ ಇತ್ತು ಅನ್ನೋದು ಸೂರ್ಯಚಂದ್ರರಷ್ಟೇ ಸತ್ಯ, ಮತ್ತು ನಾವು ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು ಸತ್ಯ. ಬನಾಯಂಗೆ ಮಂದಿರವಲ್ಲೇ ಕಟ್ಟುವೆವು ಅಂತ ಘೋಷಣೆ ಕೂಗಿದ್ದು ಸತ್ಯ, ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು ಸತ್ಯ. ನಮ್ಮ ಪ್ರತಿ ಪ್ರಣಾಳಿಕೆನಲ್ಲೂ ನಾವೇನು ಬದಲಾವಣೆ ಮಾಡ್ಕೊಂಡಿಲ್ಲ. ಮತ್ತು ವೋಟ್ ಬರುತ್ತೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಮನ ಇಲ್ಲಿ ಇಟ್ಕೋಬೇಕಾ, ಅಲ್ಲಿ ಇಟ್ಕೋಬೇಕಾ ನಾವು ಹೃದಯ ಸಿಂಹಾಸನದಲ್ಲೇ ಇಟ್ಕೊಂಡಿದ್ವಿ. ಅದನ್ನ ನಾವು ಮಾಡಿದ್ದೇವೆ. ಪ್ರಧಾನ ಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದೆ ಟ್ರಸ್ಟು. ಪ್ರಧಾನ ಮಂತ್ರಿಗಳು ಒಬ್ಬ ಮಹಾನ್ ರಾಮ ಭಕ್ತರು. ಪ್ರಧಾನ ಮಂತ್ರಿಗಳು ದೈವಾಂಶ ಸಂಭೂತರ ರೀತಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಅವರನ್ನು ನೋಡ್ತಾರೆ ಅಂತ ಒಬ್ಬ ಯಾವುದೇ ಸಂತ ಕೂಡ ಸಂತನಿಗೆ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅವ್ರು ಹೊಂದಿರ್ತಕ್ಕಂಥವ್ರು ಇವಾಗ ಭಾಗವಹಿಸಿದ್ದಾರೆ. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದ ಸ್ವಾಸ್ಥ್ಯ ಏನಾಗುತ್ತೆ ಅಂತ ಯತ್ನಾಳ್ ಅವ್ರು ಕೇಳ್ತಾ ಇದ್ರು. ನಂಗೆ ಬಹಳ ಆಶ್ಚರ್ಯ ಆಗುತ್ತೆ. ಅವತ್ತು ಅವರು ಎಲ್ಲಿ ಹೋಗಿದ್ರು ಅಂದ್ಬಿಟ್ಟು ನಾನು ಮುಗಿಸ್ತೀನಿ, ನೀವು ಮಾತಾಡ್ಬೇಕಾದ್ರೆ ನನ್ನ ಇಂಟರ್ವ್ಯೂನ್ ಆಗ್ಲಿಲ್ಲ. ನೋಡಿ, ಇಡೀ ದೇಶದಲ್ಲಿ ಜಾತಿ, ಮತ, ಪಂಥ, ಲಿಂಗ ತಾರತಮ್ಯವನ್ನು ಪಕ್ಕಕ್ಕಿಟ್ಟು ಮೊನ್ನೆ ರಾಮ ಜನ್ಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮವನ್ನು ಈ ದೇಶ ಸೆಲೆಬ್ರೇಟ್ ಮಾಡಿದೆ. ನೋಡಿ, ನಾನು 25 ವರ್ಷದಿಂದ ಸಾಮಾಜಿಕ ಜೀವನದಲ್ಲಿದ್ದೇನೆ. ನಾವ್ಯಾರು ಸ್ವತಂತ್ರ ಬಂದಿದ್ದ ದಿನದ ಸಂಭ್ರಮವನ್ನು ನೋಡಿಲ್ಲ. ಬಹುತೇಕ ನಮ್ಮೆಲ್ಲರಿಗೂ ಅನ್ಸಿರ್ತಕ್ಕಂಥದ್ದು, ಬಹುತೇಕ ಸ್ವತಂತ್ರ ಬಂದ ದಿನದಲ್ಲಿ ಈ ರೀತಿಯ ಸಂಭ್ರಮ ರಸ್ತೆನಲ್ಲಿ ಮನೆಯಲ್ಲಿತ್ತು ಅಂತ ಅನ್ಸುತ್ತೆ. ನೀವು ನನ್ನ ನೋಡಿದ್ರೆ ದೀಪ ಹಚ್ಚಿಡಿ ಅಂತಂದ್ರು. ಕಾಂಗ್ರೆಸ್ಸಿಗರ ಮನೆ ಮುಂದೆ ದೀಪ ಹಚ್ಚಿಟ್ಟಿರ್ತಕ್ಕಂಥ 1000 ಎಕ್ಸಾಂಪಲ್ ಕೊಡ್ತೇನೆ. ಒಂದ್ ನಿಮಿಷ ನೋಡಿ, ಇವತ್ತು ನಾವು ಎಷ್ಟು ಹೆಮ್ಮೆ ಪಡಬೇಕು, ಎಷ್ಟು ಸಡಗರದಿಂದ ಇರಬೇಕು ಅಂತಂದ್ರೆ, ಅಲ್ಲಿ ಗರ್ಭಗುಡಿಯ ಒಳಗಡೆ ಇದ್ದಿದ್ದು ಕೇವಲ 5 ಜನರು ಮಾತ್ರ. ಪ್ರಧಾನಿ ನರೇಂದ್ರ ಮೋದಿ ಅವರ ಎಡಭಾಗದಲ್ಲಿ ನಿಂತಿದ್ದು ನಮ್ಮ ಪೇಜಾವರ ಶ್ರೀಗಳು. ನೋಡಿ ಎಷ್ಟು ಹೆಮ್ಮೆ ಆಗುತ್ತೆ. ನಮ್ಮ ದೇಶದಲ್ಲಿ ಸಾಧು ಸಂತರು, ಗಣ್ಯರಿದ್ದಾರೆ, ದೊಡ್ಡ ಮಠಾಧಿಪತಿಗಳಿದ್ದಾರೆ. ಅವರು ಕೂಡ ಟ್ರಸ್ಟ್ ಇನ್ವೈಟ್ ಮಾಡ್ಬೋದಿತ್ತು. ಯಾಕೆ ಪೇಜಾವರ ಶ್ರೀಗಳನ್ನೇ ಇನ್ವೈಟ್ ಮಾಡಿದ್ರು? ಯಾಕೆ ಅರುಣ್ ಯೋಗಿರಾಜ್ ಅವರ ಕೆದ್ದಂತ ಶಿಲ್ಪಿ ಆಯ್ಕೆ ಆಯ್ತು? ಯಾಕೆ ಕರ್ನಾಟಕದಿಂದನೇ ಆ ಒಂದು ಶಿಲೆ ಆಯ್ಕೆ ಆಯ್ತು? ನೋಡಿ, ಎಂತೆಂತ ಒಂದು ಅವಿನಾಭಾವ ಸಂಬಂಧ ಇದೆ. ಇದನ್ನ ಆದ್ರೂ ಕೂಡ ಅವರು ಕೂಡ ಅಲ್ಲಿದ್ರು. ನಮ್ಮ ಪ್ರಶ್ನೆ ಇವತ್ತು, ನಾವು ಕನ್ನಡಿಗರಾಗಿ ಒಂದು ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದಂತವ್ರು ಇಷ್ಟೆಲ್ಲ ಬೆಳವಣಿಗೆ ಆಗ್ಬೇಕಾದ್ರೆ ನಾವು ಸಂಭ್ರಮ ಪಡಬೇಕು. ಆದ್ರೆ ಇವತ್ತು ರಾಜಕಾರಣ ರಾಜಕೀಯಗಳಾಗ್ತಿದೆಯಲ್ಲ, ಬೇಸರ ಆಗುತ್ತೆ. ಇವತ್ತು ನೋಡಿ, ನಮ್ಮ ಯೋಗಿರಾಜ್ ಅವರು ಬರ್ತಿದ್ದಾರೆ. ನಮ್ಮ ಕರುನಾಡಿನ ಕಂದ
ಹೆಮ್ಮೆ. ಅವ್ರು ಇವತ್ತು ವಾಪಸ್ ಬರ್ತಿದ್ದಾರೆ, ಅವರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಕಾರ್ಯಕರ್ತರೆಲ್ಲರೂ ಕೂಡ ಏರ್ಪೋರ್ಟ್ ಅಲ್ಲ, ಯಾರೇ ಇರ್ಬೋದು, ಕನ್ನಡಿಗರೆಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಅಲ್ಲ, ನಮ್ಮ ಕಾರ್ಯಕರ್ತರು ಇದ್ದಾರೆ ಅಂದ್ರೆ ನೀವು ಮೀಡಿಯಾದವರು ಹೋಗಿದ್ರೆ ಮೀಡಿಯಾದವರು ಹೋಗಿದ್ದಾರೆ ಅಂತ ಹೇಳಿ, ಕಾಂಗ್ರೆಸ್ಸಿಗರು ಹೋಗಿದ್ರೆ ಕಾಂಗ್ರೆಸ್ಸಿಗರು ಹೋಗಿದ್ದಾರೆ ಅಂತ ಹೇಳ್ಕೊಳ್ಳಿ. ಪ್ರಶ್ನೆ ಅರ್ಥ ನಮ್ಮ ಮಾಡ್ಕೊಳ್ಳೋಣ. ಕಾರ್ಯಕರ್ತರು ಹೇಳಿದ್ದಾರೆ ಹಂಗಾಗಿ ಹೋಗಿದ್ದಾರೆ ಹೇಳ್ತೀನಿ ನಾನು. ಪ್ರಶ್ನೆ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿಲ್ಲ. ಬರೀ ನಿಮ್ಮವ್ರು ಯಾಕೆ ಹೋಗಿದ್ದಾರೆ ಅಂತ ಕೇಳಿದೆ, ಅರ್ಥ ಮಾಡ್ಕೊಳ್ಳಿ.